ಈಗ 2004ರಿಂದ ಒಂದು ಕ್ಲಾಶಸ್ ಏನಾಯಿತು ಚಿಕ್ಕಮಗಳೂರಲ್ಲಿ. ಆವಾಗ ಈ ಕಟಾರೆ ರಾಜೇಂದ್ರ ಕುಮಾರ್ ಕಟಾರೆ ಡಿ ಸಿ ಇದ್ರಲ್ಲ, ಅವರು ಒಂದು ಆದೇಶ ಹೊರಡಿಸಿದ್ರು, ಏನು 200 ಮೀಟರ್ ದೂರ ಮಾಂಸದ ಅಂಗಡಿಯನ್ನು ಇಡಿ ಅಂತ ಹೇಳಿರೋದು. ಅವರು ತಿನ್ನಬೇಡಿ ಒಳಗೆ ಅಂತ ಎಲ್ಲೂ ಯಾವುದೇ ಆದೇಶದಲ್ಲಿ ಉಲ್ಲೇಖನೆ ಮಾಡಿಲ್ಲ. ಈಗ ಅವರಿಂದ 2004ರಲ್ಲಿ ಒಂದು ದಾಖಲೆ ಇದೆ. ಇದು ಅವ್ರ ಮಾಂಸದ ಅಂಗಡಿ ಇತ್ತು 2004ರಲ್ಲಿ ದಾಖಲೆ ಇತ್ತು. 2004ರಿಂದ ಇದು ಮಟನ್ ಅಂಗಡಿ 27/4/2004ರಲ್ಲಿ ಅಲ್ಲಿ ಮಾಂಸದ ಅಂಗಡಿ ಇತ್ತು. ಇದು ಮುಜ್ರೆಯಲ್ಲಿ ಲೈಸೆನ್ಸ್ ತೊಗೊಂಡಿರೋದು ಅಮೌಂಟ್ ಕೊಟ್ಟು. ಅದಾದಮೇಲೆ ಇದೇ 2004ರಲ್ಲಿ ಕಟಾರೆದವರು ಒಂದು ಆದೇಶ ಮಾಡ್ತಾರೆ, ಏನು ಅಲ್ಲಿ 200 ಮೀಟರ್ ದೂರ ತಿನ್ನಬೇಕು ಅಂಗಡಿ ಇಡಿ ಅಂತ ಹೇಳಿರೋದವರು 2004ರಲ್ಲಿ. ಅದು ಜುಡಿಷಿಯಲ್ ಆರ್ಡ್ರು. ಅದಾದಮೇಲೆ ಕಟಾರೆದವರು ಇನ್ನೊಂದು ರಿಪೋರ್ಟು ಮಾಡಿದ್ದಾರೆ. ಆ ರಿಪೋರ್ಟಲ್ಲಿ ಏನಿದೆ, ಈ ದತ್ತ ಜಯಂತಿ, ದತ್ತಮಾಲೆ, ಶೋಭಾಯಾತ್ರೆ ಇದೆಲ್ಲ 1975ರಲ್ಲಿ ಇರಲಿಲ್ಲ ಅಂತೇಳಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಈಗ ಜಿಲ್ಲಾಡಳಿತ ಆ ಆದೇಶನ ಮುಂದಿಟ್ಟು ಎಲ್ಲರೂ ಒಂದು ಕಡೆ ಅಲ್ಲಿ ಮಾಂಸಾಹಾರಿ ತಿನ್ನಬಾರ್ದು, ಅಲ್ಲಿ ಅಡುಗೆ ಮಾಡಬಾರ್ದು ಅಂತ ಏನು ಹೊರಟಿದೆ ಇವರು, ಅದು ಕೋರ್ಟಿನ ಆದೇಶ ಉಲ್ಲಂಘನೆ ಮಾಡ್ತಿದ್ದಾರೆ. ಇವರು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತಿದ್ದಾರೆ. ಯಾಕಂತ ಹೇಳಿದರೆ, ಈ ಕಟಾರೆದವ್ರು ಏನು ಇಂಪ್ಲಿಮೆಂಟ್ ಮಾಡ್ಯಾರ 2004ರಲ್ಲಿ, ಆ ಲೆಕ್ಕ ಹೋದರೆ ಇವರು ಅವ್ರದ್ದೇ 200 ಮೀಟರ್ ದೂರ ಅಂತ ಈಗ ಏನಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ, ಅದು ತಪ್ಪು. ಆ ಬೋರ್ಡ್ ತೆಗಿಬೇಕಾಗತ್ತೆ, ಇವರು ತೆಗಿಲೇಬೇಕು ಇವರು. ಯಾಕಂತ ಹೇಳಿದ್ರೆ ಕೋರ್ಟಿನ ಯಾವುದೇ ಆದೇಶದಲ್ಲಿ ಅಲ್ಲಿ ಮಾಂಸಾಹಾರಿ ಮಾಡಬಾರ್ದು, ತಿನ್ನಬಾರ್ದು, ಯಾವುದೇ ಹರಕೆ ಮಾಡಬಾರ್ದು ಅಂತ ಎಲ್ಲೂ ಕ್ಲಿಯರೆನ್ಸಾಗಿ ಇಲ್ಲ. ಹಂಗೇನ ಇದ್ದರೆ ಆ ದಾಖಲೆ ಬೇಕಾದ್ರೆ ಕೊಡಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಕೇಳಿದ್ದೀನಿ. ಅಲ್ಲಿ ಯಾರೋ ಒಬ್ರವ್ರು ಮುಜ್ರೆ ಆಫೀಸರ್ ಬಂದುಬಿಟ್ಟು ಅಡುಗೆ ಮಾಡಬೇಡಿ, ಪೊಲೀಸರು ಬರ್ತಾರೆ ಅಡುಗೆ ಮಾಡಬೇಡಿ, ಯಾರೋ ಬರ್ತಾರೆ ಅಡುಗೆ ಮಾಡಿದರೆ ಅಲ್ಲಿ ಹೋಗ್ಬಿಡಿ ಇಲ್ಲಿ ಹೋಗ್ಬಿಡಿ, ಕೇಸ್ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಪ್ರವಾಸಿಗರು ಏನು ಹೊರಗಡೆಯಿಂದ ಬರ್ತಿದ್ದಾರೆ ಅವರು ತುಂಬ ತೊಂದರೆ ಕೊಡ್ತಿದ್ದಾರೆ. ನಾನು ಅವ್ರಿಗೆ ಇಷ್ಟೇ ಸ್ಪಷ್ಟ ಕೇಳ್ತಾ ಇರೋದು, ಏನಾದ್ರು ನಿಮ್ಮ ಕೈಲಿ ಸೂಕ್ತ ದಾಖಲೆ ಇದ್ದರೆ ಆ ದಾಖಲೆ ಬರವಣಿಗೆ ಮುಖಾಂತರ ಕೊಡಿ. ಅದೂ ಕೋರ್ಟಿನ ದಾಖಲೆ ಬೇಕು ನಮಗೆ. ಅಲ್ಲ ಹಂಗೇನ ಮಾಡೋಕ್ಕಿದ್ರೆ ಇವರು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಮಾಡಲಿ, ನಾವು ಬೇಡ ಅಂತ ಹೇಳಲ್ವಲ್ಲ. ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಲ್ಲ. ಯಾವುದೇ ಕಾರಣಕ್ಕೆ ನಮಗೆ ಇವರು ಸ್ಪಂದನೆ ಮಾಡ್ತಾಯಿಲ್ಲ. ಅಲ್ಲಿ ಹೋಗ್ಬಿಟ್ಟು ವಿನಾಕಾರಣ ಯಾರೋ ಬಂದಲ್ಲಿ ಮಾಂಸ ಮಾಡೋಂಗಿಲ್ಲ, ಇಲ್ಲಿ ಅದು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಒಂದು ಸಂಘಟನೆಯವ್ರು ಬಂದುಬಿಟ್ಟು ಅಲ್ಲಿ ಗಲಾಟೆ ಮಾಡಿದ ತಕ್ಷಣ ಇವ್ರು ಮಸೀದಿ ತೆಗೆದ್ರು, ಮೈಕ್ ತೆಗೆದ್ರು, ಮಸೀದಿ ತೆಗೆದ್ರು. ಮಸೀದಿ ಇರೋ ದಾಖಲೆನೂ ಇದೆಯಲ್ಲ ಅಲ್ಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.